ಶಾಸಕರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಸಿದ್ದರಾಮಯ್ಯ ಹರಸಾಹಸ ಪಡ್ತಾ ಇದ್ದಾರೆ. ನಾಳಿನ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ನೋಟಿಸ್ ಕೂಡ ರವಾನಿಸಿದ್ದಾರೆ. ಸಭೆಗೆ ಯಾರು ಆಬ್ಸೆಂಟ್ ಆಗ್ತಾರೋ, ಯಾರು ಗೈರಾಗ್ತಾರೋ ಅಂತಹ ಶಾಸಕರ ಆಬ್ಸೆಂಟ್ ಅನ್ನ ಅಥವಾ ಅನುಪಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸ್ತೀವಿ, ಹುಷಾರ್ ಅನ್ನೋ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ. ಸಂವಿಧಾನದ ಆರ್ಟಿಕಲ್ 10ರ ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ಕ್ರಮ ಜರುಗಿಸಲಾಗುತ್ತೆ ಅನ್ನೋ ಸೂಚನೆ ಕೂಡ ಕೊಡಲಾಗಿದೆ. ಕ್ರಮ ಕೈಗೊಳ್ಳುವುದಾಗಿ ಶಾಸಕರಿಗೆ ಎಚ್ಚರಿಸಿ ಸಿದ್ದರಾಮಯ್ಯ ನೋಟಿಸ್ ಅಂಟಿಸ್ತಾ ಇದ್ದಾರೆ. ನಮ್ಗೇನು ಭಯ ಇಲ್ಲ, ಆಪರೇಷನ್ ಕಮಲ ಬೇಕಾದ್ರೆ ಮಾಡಿಕೊಳ್ಳಿ, ನಾವೇನು ಹೆದರ್ಕೊಳ್ಳಲ್ಲ, ನಮ್ಮ ಶಾಸಕರು ನಮ್ಮ ಜೊತೆಲಿದ್ದಾರೆ. ಇಷ್ಟೆಲ್ಲ ಮಾತನಾಡಿದ ಮೇಲೂ ಒಂದು ಭಯ ಕಾಂಗ್ರೆಸ್ ಪಾಳೆಯದಲ್ಲಿ ಇದೆ. ಅದೇನು ಅಂತ ಹೇಳಿದ್ರೆ, ಅಕಸ್ಮಾತ್ ಶಾಸಕರೇನಾದರೂ ಬಿಜೆಪಿ ಕಡೆ ವಾಲಿದ್ರೆ ಏನು ಮಾಡೋದು ಅಂತ ಹೇಳಿ, ಆ ಕಾರಣದಿಂದಾಗಿ ನಾಳೆ ನೋಡ್ರಪ್ಪ CLP ಮೀಟಿಂಗ್ ಇಟ್ಕೊಂಡಿದ್ದೀವಿ, ಎಲ್ಲ ಶಾಸಕರು ಬರಬೇಕು, ಗೊತ್ತಲ್ಲ ಸಂವಿಧಾನದ ಆರ್ಟಿಕಲ್ 10 ಪಕ್ಷಾಂತರ ನಿಷೇಧ ಕಾಯ್ದೆ, ನೀವು ಬರಲಿಲ್ಲ ಅಂದ್ರೆ ಅದನ್ನ ಪಕ್ಷ ವಿರೋಧಿ ಕೆಲಸ, ಬೇರೆ ಪಕ್ಷಕ್ಕೆ ನೀವು ಹೋಗ್ತಾ ಇರುವುದರ ಸೂಚನೆ ಅಂತ ನಾವು ಭಾವಿಸಬೇಕಾಗುತ್ತೆ. ಆಮೇಲೆ ಕ್ರಮ ತೆಗೆದುಕೊಂಡು 6 ವರ್ಷ ನೀವು ಎಲೆಕ್ಷನ್ಗೆ ನಿಲ್ಲದಂತೆ ನಾವು ಮಾಡಬಹುದು, ಹುಷಾರಾಗಿರಿ ಅನ್ನೋ ಸೂಚನೆ ಮತ್ತು ಸಂದೇಶವನ್ನ, ಎಚ್ಚರಿಕೆ ರೂಪದ ಸಂದೇಶವನ್ನ ಸಿದ್ದರಾಮಯ್ಯ ಅವರು ರವಾನಿಸ್ತಾ ಇದ್ದಾರೆ. ಕಾಯ್ದೆ ಪ್ರಕಾರ ಪಕ್ಷದ ಸದಸ್ಯತ್ವ ಕಳೆದುಕೊಳ್ಳುವವರಿಗೆ MLA ಸ್ಥಾನಕ್ಕೆ ಧಕ್ಕೆ ಅಂತ ಕೂಡ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಶಾಸಕ ಸ್ಥಾನ ಅನರ್ಹತೆಗೂ ಕೂಡ ಅವಕಾಶ ಇರುತ್ತೆ. ನಿಯಮವನ್ನು ತೋರಿಸಿ ಶಾಸಕರನ್ನ ಸಭೆಗೆ ಕರೆಸುವುದಕ್ಕೆ ಸಿದ್ದರಾಮಯ್ಯ ತಂತ್ರವನ್ನು ಹೆಣೆದಿದ್ದಾರೆ. ಆದರೆ ನಾನು ಕೋರ್ಟ್ ಹೋಗಿದ್ದೆ ಸ್ವಾಮಿ, ಬರಲಿಲ್ಲ, ಕೋರ್ಟ್ ಇತ್ತು ನನಗೆ ಅವತ್ತು ಅಂತ ಯಾರಾದರೂ ಹೇಳಿದ್ರೆ ಅದಕ್ಕೆ ಏನು ಮಾಡ್ತಾರೆ, ಅದು ಕೂಡ ಪ್ರಶ್ನೆ ಇದೆ. ನಾಳೆ ಮಧ್ಯಾಹ್ನ 3:30ಕ್ಕೆ ವಿಧಾನಸೌಧದಲ್ಲಿಯೇ ಕಾಂಗ್ರೆಸ್ನ ಶಾಸಕಾಂಗ ಸಭೆ ಕರೆಯಲಾಗಿದೆ. ಲೀಡರ್ಸ್ ಗಳಿಗೆ ಪ್ರತಿನಿಧಿ ಗಿರೀಶ್ ಸಂಪರ್ಕ ಇದ್ದಾರೆ. ಗಿರೀಶ್, ಎಚ್ಚರಿಕೆ, ಸೂಚನೆ, ಆದೇಶ, ವಾರ್ನಿಂಗ್ ಎಲ್ಲ ಇದೆ ಈ ಒಂದು ಸಂದೇಶದಲ್ಲಿ. ಯಾರ್ಯಾರು CLP ಮೀಟಿಂಗ್ ಬರಲ್ವೋ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಕ್ರಮ ಜರುಗಿಸ್ಬಿಡ್ತೀವಿ ನಾವು ಅಂತ ಹೆದರಿಸ್ತಾ ಇದ್ದಾರೋ, ಎಚ್ಚರಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಒಂದು ಭಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇರೋ ಕಾರಣಕ್ಕೇನೆ ನಾಳೆ ತರಾತುರಿಯಲ್ಲಿ ಒಂದು ಶಾಸಕಾಂಗ ಸಭೆಯನ್ನ ಕರೆದು ಇಂಥ ನೋಟಿಸ್ ಅಂಟಿಸಲಾಗ್ತಾ ಇದೆಯಾ ಅಂತ. ರಮಕಾಂತ್, ಈಗ ಸಿದ್ದರಾಮಯ್ಯ ಅವರು ಶಾಸಕಾಂಗ ಪಕ್ಷ ಸಭೆಯನ್ನು ಕರೆದಿದ್ದಾರೆ, ಅದಕ್ಕೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದು ವಿಪ್ ಅಲ್ಲ, ನೋಟಿಸ್ ಅಲ್ಲಿ ಅವರು ಪಕ್ಷಾಂತರ ನಿಷೇಧ ಕಾಯ್ದೆ ಶೆಡ್ಯೂಲ್ 10 ಪ್ರಕಾರ ಕ್ರಮ ಕೈಗೊಳ್ತೀವಿ ಒಂದ್ ವೇಳೆ ಹಾಜರಾಗ್ತಿದ್ರಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಕಾನೂನು ರೀತಿಯಲ್ಲಿ ಅದು ಎಷ್ಟು ಮಟ್ಟಿಗೆ ಲೀಗಲಿ ಸ್ಯಾಂಟಿಟಿಯನ್ನು ಹೊಂದಿದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಶಾಸಕರು ಕೂಡ ಅದ್ರ ಬಗ್ಗೆ ಸಾಕಷ್ಟು ಕಾನೂನು ಒಪಿನಿಯನ್ ತೆಗೆದುಕೊಳ್ತಾ ಇದ್ದಾರೆ. ಒಂದ್ ವೇಳೆ ಹಾಜರಾಗದೇ ಇದ್ರು ಕೂಡ ಅವ್ರನ್ನ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ಅಮಾನತ್ ಮಾಡ್ಲಿಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಅದು ವಿಪ್ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಮತ್ತೊಂದು, ಒಂದ್ ವೇಳೆ ಅನರ್ಹತೆ ಮಾಡದೇ ಆದ್ರೆ, ಒಂದ್ ವೇಳೆ ಅನರ್ಹತೆ ಮಾಡಿದ್ರೆ ಅದು ಇನ್ನು ಬಿಜೆಪಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಾಗ. ಯಾಕಂದ್ರೆ ಬಿಜೆಪಿ ಅವ್ರು ರಾಜೀನಾಮೆ ಕೊಟ್ಟ ಪ್ರಶ್ನೆ ಬರೋದಿಲ್ಲ ಶಾಸಕರ ಅನರ್ಹತೆ ಮಾಡಿದ್ರೆ ಅವರ ಸಂಖ್ಯೆ ಕಡಿಮೆ ಆಗೋದು, ಒಂದು ಮೈನಸ್ ಕಾಂಗ್ರೆಸ್ಗೆ ಆಗೋದು. ಹಾಗಾಗಿ ಇದೆಲ್ಲವೂ ಕೂಡ ಚರ್ಚೆಯಲ್ಲಿ ಇರುವಂತದ್ದು. ಕಾಂಗ್ರೆಸ್ನ ಅತೃಪ್ತ ಶಾಸಕರು ಕೂಡ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ರಮಕಾಂತ್, ಓಕೆ, ಥ್ಯಾಂಕ್ ಯು ಗಿರೀಶ್.